ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ಅವರೆಕಾಳು ಮೆಂತ್ಯ ಸೊಪ್ಪು ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಸೊ ಮೊದಲಿಗೆ ಒಂದು ಬಾಣಲಿಗೆ ಒಂದು 4 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಎಣ್ಣೆ ಜಾಸ್ತಿ ಇಷ್ಟಪಡ್ದಲೇ ಇದ್ದರೆ 2 ಸ್ಪೂನ್ ಎಣ್ಣೆ 2 ಸ್ಪೂನ್ ತುಪ್ಪ ಹಾಕಿ ಯೂಸ್ ಮಾಡ್ಕೋಬೋದು, ಇಲ್ಲ ಬರೀ ತುಪ್ಪ ಕೂಡ ಹಾಕಿ ಯೂಸ್ ಮಾಡ್ಕೋಬೋದು. ಈಗ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಮತ್ತು ನೆಕ್ಸ್ಟು ನಾನು 1 ಟೇಬಲ್ ಸ್ಪೂನ್ ಇಲ್ಲ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ನಿಮಗೆ ಇಷ್ಟ ಬಂದಷ್ಟು ನೋಡಿ ಹಾಕ್ಕೊಳ್ಳಿ. ನನಗೆ ಕಟುಮ್ ಅಂತ ಬಾಯಿಗೆ ಸಿಗೋವಾಗ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ನಾನಿಲ್ಲಿ 4 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೋತಾ ಇದ್ದೀನಿ. ಹಾಕಿದ್ಮೇಲೆ ಅದು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ರೋಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನಿವಾಗ ಕರ್ಬೇವಿನ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಅದು ನಾರ್ಮಲ್ ಒಗ್ಗರಣೆಯಲ್ಲಿ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಅದಾದಮೇಲೆ ನಾನು ಹೆಚ್ಚಿಟ್ಕೊಂಡಿರೋ ಅಂಥ ಹಸಿ ಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ಹಸಿ ಮೆಣಸಿನ್ಕಾಯಿ ಬದಲು ನೀವು ಒಣಗಿದ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಕೋಬೋದು. ನಿಮಗೆ ಅಸಿಡಿಟಿ ಎಲ್ಲ ಜಾಸ್ತಿ ಬರುತ್ತೆ ಅನ್ನೋದಾದರೆ ನೀವು ಹಸಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ ಒಣಮೆಣಸಿನ್ಕಾಯಿನ ಹಾಕ್ಕೋಬೋದು. ಅದೊಂದು ಸ್ವಲ್ಪ ರೋಸ್ಟ್ ಆಗ್ತಿದ್ದಂಗೆ ನಾನು ಇಲ್ಲಿ ಹಿಂಗೆ ಹಾಕ್ಕೋತಾ ಇದ್ದೀನಿ. ಒಂದು ಪಿಂಚ್ ಹಿಂಗೆ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಯಾವುದೇ ಇಂಡಿಯನ್ ಫುಡ್ಡಲ್ಲಿ ನೀವು ಹಿಂಗನ್ನ ಹಾಕೋದ್ರಿಂದ ನಿಮಗೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಒಗ್ಗರಣೆಯಲ್ಲಿ. ಸೊ ಇದಿಷ್ಟು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನೆಕ್ಸ್ಟು ನಾನಿವಾಗ ಇಲ್ಲಿ 1-1.5 ಆಗೋಷ್ಟು ಮೀಡಿಯಮ್ ಸೈಜ್ನ ಈರುಳ್ಳಿನ ಹೆಚ್ಚಿ ಹಾಕೋತಾ ಇದ್ದೀನಿ. ಈರುಳ್ಳಿ ಎಷ್ಟು ಹಾಕಿದ್ರೂ ಇದಕ್ಕೆ ಚೆನ್ನಾಗಿರುತ್ತೆ. ಬೇರೆ ತರಕಾರಿ ಕೂಡ ಹಾಕ್ಕೊಂಡು ನೀವು ಮಾಡ್ಕೋಬೋದು, ಬಟ್ ಆದರೆ ಇದರಲ್ಲಿ ಈರುಳ್ಳಿ ಮತ್ತು ಟೊಮ್ಯಾಟೊ ಇಷ್ಟು ಹಾಕಿದ್ರೇ ಚೆನ್ನಾಗಿರುತ್ತೆ. ಬೇರೆ ತರಕಾರಿ ಲೈಕ್ ಹುಳ್ಳಿಕಾಯಿ, ಕ್ಯಾರೆಟು ಇದೆಲ್ಲ ಹಾಕ್ಕೊಂಡು ಕೂಡ ನೀವು ಮಾಡ್ಕೋಬೋದು. ನಾನಿವಾಗ ಬರೀ ಈರುಳ್ಳಿ ಮತ್ತು ಟೊಮ್ಯಾಟೊ ಮತ್ತು ಮೆಂತ್ಯ ಸೊಪ್ಪು ಅವರೆಕಾಳು ಹಾಕಿ ಮಾಡ್ಕೋತಾ ಇದ್ದೀನಿ. ಸೊ ಈಗ ನೆಕ್ಸ್ಟು ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾನು ಇದಕ್ಕೆ 1 ಕಟ್ಟ ಇಲ್ಲ ಅರ್ಧ ಕಟ್ಟ ಆಗೋಷ್ಟು ಮೆಂತ್ಯ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಮೆಂತ್ಯ ಸೊಪ್ಪನ್ನ ಕ್ಲೀನಾಗಿ ತೊಳೆದ್ಬಿಟ್ಟು ನೀವು ಕ್ಲೀನಾಗಿ ವಾಶ್ ಮಾಡಿ ಅದನ್ನು ಕಟ್ ಮಾಡಿ ಹಾಕೋಬೋದು. ಕಟ್ ಮಾಡಿದ್ರೆ ಸ್ವಲ್ಪ ಕಹಿ ಜಾಸ್ತಿ ಬರುತ್ತೆ ಅಂತ ಅಂದ್ಕೊಳ್ಳೋರು ಬರೀ ಎಲೆನ ಬಿಡಿಸಿ ಕೂಡ ಹಾಕೋಬೋದು. ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ರೋಸ್ಟ್ ಆಗ್ತಿದ್ದಂಗೆ ಸ್ವಲ್ಪ ಮೆತ್ತಗಾಗೋಗುತ್ತೆ ಅದು. ಅದಾದಮೇಲೆ ನಾನೀಗ ಇಲ್ಲಿ ಒಂದು ಕ್ಯಾರೆಟ್ ಉಪಯೋಗಿಸಿ ನಾನು ಕ್ಯಾರೆಟ್ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ ನಾನು ಸ್ವಲ್ಪ ಒಗ್ಗರಣೆಯಲ್ಲಿ. ಬೇರೆ ತರಕಾರಿ ಹಾಕ್ಕೊಳ್ಳೋಗಿದೆ ಹೇಳಿದ್ನಲ್ಲ, ಹುಳ್ಳಿಕಾಯಿ, ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ ಇದೆಲ್ಲ ಹಾಕ್ಕೋಬೋದು ನೀವು. ಅದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಒಂದು 5 ನಿಮಿಷ ರೋಸ್ಟ್ ಮಾಡ್ಕೊಳ್ಳಿ. ತರಕಾರಿ ಜಾಸ್ತಿ ಹಾಕಿದಾಗ ನಾನಿಲ್ಲಿ ಕ್ಯಾರೆಟ್ ಒಂದೇ ಹಾಕಿರೋದ್ರಿಂದ 1-2 ನಿಮಿಷ ರೋಸ್ಟ್ ಮಾಡಿದ್ದೀನಿ. ಮತ್ತು ಸೈಡಲ್ಲಿ ನಾನು ಮುಂಚೆನೇ ಅವರೆಕಾಳನ್ನ ಬೇಯಿಸಿಟ್ಕೊಂಡಿದ್ದೆ. ಅವರೆಕಾಳನ್ನ ಬೇಯಿಸಿಟ್ಕೊಂಡಿರೋದು 1 ಕಪ್ ಆಗೋಷ್ಟು ಅವರೆಕಾಳನ್ನ ನಾನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಅವರೆಕಾಳು ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ. ಈರುಳ್ಳಿ ಅವರೆಕಾಳು ನೀವು ಎಷ್ಟು ಬೇಕಾದರೂ ಹಾಕ್ಕೋಬೋದು. ಅವರೆಕಾಳನ್ನು ಕೂಡ 1 ನಿಮಿಷ ಒಗ್ಗರಣೆಗೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಆದಮೇಲೆ ನಾವು ಇವಾಗ 1 ಗ್ಲಾಸಷ್ಟು ನೀರು ಹಾಕ್ಕೊಳ್ಬೇಕು. ಅದಕ್ಕೆ ಮುಂಚೆ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ನಾನು ಅವರೆಕಾಳು ಬೇಯೋದಕ್ಕೂ ಹಾಕ್ಕೊಂಡಿದ್ದೆ. ಸೊ ನಾನಿಲ್ಲಿ 1/2 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡಿದ್ದೆ. ಬೇಯೋದಕ್ಕೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೆ ನಾನು. ಸೊ ಟೋಟಲಾಗಿ 1.5 ಟೇಬಲ್ ಸ್ಪೂನ್ ಉಪ್ಪು ಬಳಸಿದ್ದೀನಿ ನಾನಿವಾಗಿಲ್ಲಿ. ಇವಾಗ ನಾನು ಅಳತೆ ಪ್ರಕಾರ ಅಂದರೆ ನಾನಿವಾಗ ಅವರೆಕಾಳು ಬೇಯಿಸಿದ ನೀರು 1 ಗ್ಲಾಸ್ ಇತ್ತು, 1 ಗ್ಲಾಸ್ನ ಹಾಕ್ಕೊಂಡಿದ್ದೀನಿ. ಆ ಅವರೆಕಾಳು ಬೇಯಿಸಿದ ನೀರನ್ನ ಥರ ನೀವು ಉಪ್ಸಾರು ಥರ ಉಪಯೋಗಿಸ್ಕೋಬೋದು. ಖಾರ ಇದ್ದರೆ ಉಪ್ಸಾರು ಖಾರ ಮಾಡಿಕೊಂಡು ಉಪಯೋಗಿಸ್ಕೊಳ್ಬೋದು. ಇವಾಗ ನಾನು 1 ಗ್ಲಾಸ್ ಅವರೆಕಾಳು ಬೇಯಿಸಿದ ನೀರು ಉಪಯೋಗಿಸಿದ್ದೀನಿ. ಮತ್ತು ಇನ್ನೂ 1 ಗ್ಲಾಸು ನಾರ್ಮಲ್ ನೀರನ್ನ ಹಾಕ್ಕೊಂಡಿದ್ದೀನಿ. ಸೊ ನಾನು ಆಮೇಲೆ ರವೆ ಅಳತೆ ಕೂಡ ಹೇಳ್ತೀನಿ. ಈಗ 2 ಗ್ಲಾಸ್ ನೀರನ್ನ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ. 2 ಗ್ಲಾಸ್ ನೀರು ಹಾಕಿದ್ಮೇಲೆ ಕುದಿ ಬರೋವರೆಗೂ ವೆಯ್ಟ್ ಮಾಡಿ. ಕುದಿ ಬಂದಮೇಲೆ ಚೆನ್ನಾಗಿ ಕುದಿಬೇಕು. ನೀವು ಚೆಕ್ ಮಾಡಿ, ತರಕಾರಿ ಎಲ್ಲ ಜಾಸ್ತಿ ಹಾಕ್ಕೊಂಡಿರೋರು ಚೆನ್ನಾಗಿ ಚೆಕ್ ಮಾಡ್ಕೊಳ್ಳಿ ಎಲ್ಲ ಬೆಂದಿದೆಯಾ ಇಲ್ವಾ ಅಂತ. ನಾನು ಈ ಕ್ಯಾರೆಟ್ ಒಂದೇ ಹಾಕ್ಕೊಂಡಿರೋದ್ರಿಂದ ಅದೇನು ಕ್ರಂಚಿಯಾಗಿ ಸಿಕ್ಕಿದ್ರು ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ನಾನಿವಾಗ 1.5 ಅಷ್ಟು ಟೊಮ್ಯಾಟೋನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಜಾಸ್ತಿ ಹಾಕ್ಕೋಬೋದು. ನಾನು 1.5 ಅಷ್ಟು ಟೊಮ್ಯಾಟೋನ ಹಾಕ್ಕೊಂಡಿದ್ದೀನಿ. ಟೊಮ್ಯಾಟೋನು 1 ನಿಮಿಷ 2 ನಿಮಿಷ ಬೇಯಕ್ಕೆ ಬಿಡಿ. ಅದಾದಮೇಲೆ ನಾನಿಲ್ಲಿ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆನ ಹಾಗೆ ಹಾಕ್ತಾಯಿದ್ದೀನಿ. ಒಗ್ಗರಣೆ ಕೂಡ ಉಪಯೋಗಿಸ್ಕೋಬೋದು, ಬಟ್ ನನಗೆ ಹಾಗೆ ಹಾಕೋಕ್ಕೆ ಇಷ್ಟ. ಮೇಲ್ಗಡೆ ಜೀರಿಗೆ ಹಾಕಿದ್ರೆ ಅದು ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ ಬಾಯ್ಲ್ ಆಗೋವಾಗ. ಸೊ ಈಗ ಜೀರಿಗೆ ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಟೊಮೆಟೊ ಜೊತೆ ಹಾಕಿ 1-2 ನಿಮಿಷ ಬಾಯ್ಲ್ ಆಗೋಕ್ಕೆ ಬಿಡಿ. ಆಮೇಲೆ ನಾವು ಕುದೀತಾ ಇರುತ್ತಲ್ಲ, ಕುದೀತಾ ಇರೋವಾಗ
ನೀವು ರವೆನ ಹಾಕ್ಕೋಬೇಕು. ಸೊ ರವೆ ಅಳತೆ ಬಂದ್ಬಿಟ್ಟು ನನಗೆ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ, ಅದೇ ಗ್ಲಾಸಲ್ಲಿ ನೀವು 1/4 ಗ್ಲಾಸಷ್ಟು ಹಾಕ್ಕೋಬೋದು. ಇಲ್ಲ ಅಂತಂದರೆ ನಾನೀಗ ಇಲ್ಲಿ ಒಂದು ಚಿಕ್ಕ ಗ್ಲಾಸ್ ಇಟ್ಕೊಂಡಿದ್ದೀನಿ, ಆ ಗ್ಲಾಸಲ್ಲಿ ನಾನು 2 ಗ್ಲಾಸ್ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ನಾನು 2 ಟೇಬಲ್ ಸ್ಪೂನಷ್ಟು ಮೀಡಿಯಮ್ ರವೆ ಏನು ಬರುತ್ತಲ್ಲ, ನಾರ್ಮಲ್ ರವೆ, ಅದನ್ನು ನಾನು ಸ್ವಲ್ಪ ರೋಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಹೊಂದ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ. ನಾನು ಬನ್ಸಿ ರವೆ ಯೂಸ್ ಮಾಡಿದ್ದೀನಿ. ಟೋಟಲು 1 ಗ್ಲಾಸ್ ಬನ್ಸಿ, 1/4 ಬನ್ಸಿ ರವೆ, 2 ಟೇಬಲ್ ಸ್ಪೂನು ನಾರ್ಮಲ್ ರವೆ, ಮೀಡಿಯಮ್ ರವೆ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ರವೆನ ಕ್ಲೀನಾಗಿ ರೋಸ್ಟ್ ಮಾಡ್ಕೋಬೇಕು. ಉಪ್ಪಿಟ್ಟು ಮಾಡ್ಕೊಳ್ಳೋಕ್ಕೂ ಮುಂಚೆ ರವೆ ರೋಸ್ಟ್ ಆಗಿಲ್ಲ ಅಂತಂದರೆ ಮುದ್ದೆ ಆಗುತ್ತೆ. ಸೊ ರವೆನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಮುಂಚೆನೇ, ಹಾಕೋಕ್ಕೆ ಮುಂಚೆ. ರವೆ ಹಾಕಬೇಕಾದಾಗ ಕ್ಲೀನಾಗೆ ತಿರುಗಿಸ್ತಾ ಹೋಗಿ, ತಿರುಗಿಸ್ಲೇ ಇಲ್ಲ ಅಂತ ಅಂದರೆ ಗಂಟಾಗುತ್ತೆ. ರವೆ ಹಾಕಬೇಕಾದಾಗ ಕ್ಲೀನಾಗೆ ಮಿಕ್ಸ್ ಮಾಡ್ತಾ ನೀವು ರವೆನ ಹಾಕಬೇಕಾಗತ್ತೆ, ಇಲ್ಲಾಂದರೆ ಗಂಟಾಗುತ್ತೆ. ರವೆ ನೀವು ಅಕಸ್ಮಾತ್ ನಿಮಗೆ ತೆಳ್ಳಗೆ ಬೇಕು ಅನ್ನೋದಾದರೆ 1/4 ಹಾಕೋದ್ರ ಬದಲು 1 ಗ್ಲಾಸ್ ಹಾಕಿ ಮಿಕ್ಸ್ ಮಾಡಿ ಬಿಡಿ. ಇಲ್ಲ ತುಂಬ ನಿಮಗೆ ಉದ್ರಂಗೆ ಇಷ್ಟ ಆ ಥರ ಅಂತಂದರೆ ಒಂದು ಕಾಲು ಇಲ್ಲ 1.5 ಇಡಿಸುತ್ತೆ. ನೀವು ನೋಡಿಕೊಂಡು ಹಾಕೋಬೋದು. ನಾ ಇಲ್ಲಿ ನೋಡಿ ಕ್ಲೀನಾಗಿ ಮಿಕ್ಸ್ ಆಗ್ತಿರೋವಾಗೆ ಗೊತ್ತಾಗುತ್ತೆ ನಿಮಗೆ, ಗಟ್ಟಿ ಬರುತ್ತೆ, ಆವಾಗ ನೀವು ಹಾಕ್ಕೋಬೋದು. ನೆಕ್ಸ್ಟ್ ಇವಾಗ ನಾನು ಲಾಸ್ಟ್ಗೆ 1 ಇಲ್ಲ 2 ಸ್ಪೂನಷ್ಟು ತುಪ್ಪ ಹಾಕಿ ಕ್ಲೀನಾಗೆ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ಇಟ್ಟರೆ ಅದು ತುಪ್ಪ ಫ್ಲೇವರ್ ಕೂಡ ಹಿಡ್ಕೊಳ್ಳುತ್ತೆ, ಅದ್ರ ಜೊತೆಗೆ ಘಮ ಕೂಡ ಚೆನ್ನಾಗಿ ಬರುತ್ತೆ. ನೀವು ನಿಮಗೆ ಫೀಲ್ ಆಗುತ್ತೆ ಅದ್ರ ಘಮ ಹೆಂಗಿರುತ್ತೆ ಅಂತ. ಈಗ ನೋಡ್ತಾ ಇದ್ದೀರಲ್ಲ, ನಾನು ತುಪ್ಪ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿದ್ಮೇಲೆ ನಾನು ಮುಚ್ಚಳನ ಮುಚ್ಚಿ 1 ನಿಮಿಷ ಬೇಯೋಕ್ಕೆ ಬಿಡ್ತೀನಿ, ಯಾಕೆಂದರೆ ಅಳ್ಕೊಳ್ಳುತ್ತೆ ಉಪ್ಪಿಟ್ಟು. ಯಾವಾಗೇ ಆದರೂ ಅಷ್ಟೇ, ನೀರು ಹಾಕಿದ್ಮೇಲೆ ಸ್ವಲ್ಪ ಹರಳ್ಕೊಳ್ಳುತ್ತೆ ರವೆ ಬಂದ್ಬಿಟ್ಟು. ಸೊ ಹರಳ್ಕೊಳ್ಳೋವರೆಗೂ ಒಂದು 5 ನಿಮಿಷ ಮುಚ್ಚಿಟ್ಬಿಡಿ. ತಿರುಗಿಸಾದ್ಮೇಲೆ ಗ್ಯಾಸ್ನ ಆಫ್ ಮಾಡಿ ಮುಚ್ಚಿ ಒಂದು 5 ನಿಮಿಷ ಎತ್ತಿಟ್ಬಿಡಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿದ್ರೆ, ಬಿಸಿ ತುಪ್ಪ ಹಾಕಿ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪು, ಅವರೆಕಾಳು ಉಪ್ಪಿಟ್ಟು ಹೆಲ್ತಿ ಕೂಡ. ನಿಮ್ಮ ಬಾಡಿ ಹೀಟ್ ಎಲ್ಲ ಆಗಿದ್ರೆ ಮೆಂತ್ಯ ಸೊಪ್ಪು ಹೀಟ್ ಏನಿರುತ್ತೆ ಅದನ್ನು ಕಮ್ಮಿ ಮಾಡುತ್ತೆ. ಅವರೆಕಾಳು ಕೂಡ ಬಳಸಿರೋದ್ರಿಂದ ನಿಮಗೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಆರಾಮಾಗಿ ಎಂಜಾಯ್ ಮಾಡಿ ಎಲ್ಲರೂ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು.